ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಾನ್ಸೂನ್ ಆರಂಭವಾಗ್ತಿದ್ದಂತೆ ರೋಗ ಹರಡುವ ಸೋಂಕುಗಳು, ಅನಾರೋಗ್ಯ ಕೂಡ ಹೆಚ್ಚಾಗುತ್ತೆ. ಚರಂಡಿಗಳು, ಕೊಚ್ಚೆ ಗುಂಡಿಗಳಲ್ಲಿ ನಿಂತ ನೀರು ಸಂಗ್ರಹವಾಗೋದ್ರಿಂದ ಡೆಂಗ್ಯೂ, ಮಲೇರಿಯಾ ಮತ್ತು ಚಿಕನ್ ಗುನ್ಯಾದಂಥ ರೋಗಗಳನ್ನು ಹರಡುವ ಸೊಳ್ಳೆಗಳಿಗೆ ಸೂಕ್ತವಾದ ಸಂತಾನೋತ್ಪತ್ತಿ ಸ್ಥಳಗಳು ಸೃಷ್ಟಿಯಾಗುತ್ತವೆ. ಇದರ ಜೊತೆಗೆ ಆರ್ದ್ರ ವಾತಾವರಣವು ವೈರಲ್ ಮತ್ತು ನೀರಿನಿಂದ ಹರಡುವ ಸೋಂಕುಗಳ ಹರಡುವಿಕೆಗೆ ಅನುಕೂಲಕರವಾಗುತ್ತೆ. ಇದರಿಂದ ಹೆಚ್ಚಾಗಿ ಜ್ವರ, ಶೀತ ಪ್ರಕರಣಗಳು ಹೆಚ್ಚಾಗುತ್ತೆ. ಪ್ರತಿ ವರ್ಷ ಮಾನ್ಸೂನ್ ಋತುವು ಆರೋಗ್ಯ ಸವಾಲನ್ನ ಒಡ್ಡುತ್ತೆ. ಹಾಗಾಗಿ ಹೆಚ್ಚಿನ ಜಾಗರೂಕತೆ ಮತ್ತು ತಡೆಗಟ್ಟುವ ಆರೈಕೆಯ ಬಗ್ಗೆ ತಿಳಿದುಕೊಳ್ಳೋದು ಅತ್ಯಗತ್ಯ. ಹಾಗಾದ್ರೆ ಚಳಿಗಾಲದಲ್ಲಿ ಬರುವಂತಹ ಈ ಸೋಂಕು ರೋಗಗಳಿಂದ ನಮ್ಮ ಕುಟುಂಬಗಳನ್ನ ರಕ್ಷಿಸೋದು ಹೇಗೆ? ಇದರ ಲಕ್ಷಣಗಳು ಮತ್ತು ತಡೆಗಟ್ಟುವ ತಂತ್ರಗಳನ್ನ ಅರ್ಥ ಮಾಡಿಸೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ರವಿ ಕುಮಾರ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಚಳಿಗಾಲ ಹತ್ರ ಬರ್ತಾ ಇದೆ. ಚಳಿಗಾಲ ಅಂದ ತಕ್ಷಣ ಅದರ ಜೊತೆಗೆ ಒಂದಷ್ಟು ರೋಗಗಳು. ಈಗ ಎಷ್ಟೋ ರೋಗಗಳಿಗೆ ನಾವು ಇಮ್ಯೂನ್ ಆಗಿದ್ದೀವಿ ಅಂದರೂ ಕೂಡ ಒಂದು ರೌಂಡ್ ಕೆಮ್ಮು ಬರೋದು, ಜ್ವರ ಬರೋದು ಇದೆಲ್ಲ ಕಾಮನ್ ಆಗಿರುತ್ತೆ. ಯಾಕೆ ಡಾಕ್ಟರ್ ಮಳೆಗಾಲದಲ್ಲಿ ಈ ರೀತಿ ಸೋಂಕುಗಳು ಬರೋದು ಅನ್ನೋ ಒಳ್ಳೆ ಪ್ರಶ್ನೆ. ಮಾನ್ಸೂನ್ ಸೀಸನ್ ಏನಾಗ್ತದೆ ಅಂದರೆ ಯೂಶ್ವಲಿ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಇಟ್ ವಿಲ್ ಬಿಕಮ್ ಎ ಐಡಲ್ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮೆನಿ ಮಸ್ಕಿಟೋಸ್. ಸೊ ಅದ್ರ ಜೊತೆ ವಾಟರ್ ಸ್ಟಾಗ್ನೇಷನ್ಸ್ ಭಾಳ ಇರ್ತದೆ. ಸೊ ಎವ್ರಿವೇರ್ ನೀವು ವಾಟರ್ ಸ್ಟಾಗ್ನೇಷನ್ ಎಲ್ಲ ಇರ್ಬೋದು, ಪಾಟ್ ಹೋಲ್ಸ್ ಇರ್ಬೋದು, ಎ ಸಿ ಕೂಲರ್ ಇರ್ಬೋದು, ಅದೆಲ್ಲ ಥ್ರೋನ್ ಔಟ್ ಸಮ್ ಬಾಟಲ್ಸು, ಇಲ್ಲ ಬ್ಯಾಕ್ ಯಾರ್ಡ್ಸು, ಮನೆ ಮುಂದೆ ಎಲ್ಲ ವಾಟರ್ ಸ್ಟಾಗ್ನೇಷನ್ ಫಾರ್ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್. ಸಮ್ಮರ್ ಟೈಮ್ ಆಗ್ತದೆ ವಾಟರ್ ಸ್ಟಾಗ್ನೇಷನ್ ವಿಲ್ ಬಿ ಫಾರ್ ಎ ಓನ್ಲಿ ಶಾರ್ಟರ್ ಪೀರಿಯಡ್. ಇದೇನಾಗ್ತದೆ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್ ಇರ್ತದೆ. ಈ ಲಾಂಗರ್ ಡ್ಯೂರೇಷನ್ ಆಫ್ ಟೈಮಿಂದ ಟೆಂಪ್ರೇಚರ್ ಕಮ್ಮಿ ಇರ್ತದೆ. ಸೊ ಮಾನ್ಸೂನ್ ಸೀಸನಲ್ಲಿ ಸೊ ವೆನ್ ಟೆಂಪ್ರೇಚರ್ ಇಸ್ ಲೋ, ಸೊ ಮಸ್ಕಿಟೋಗೆ ಐಡಲ್ ಟೆಂಪ್ರೇಚರ್ ಕ್ಲೈಮೇಟ್ ಬರ್ತಾರೆ ಟು ಗ್ರೋ ಫಾರ್ ಇಸ್ ಪಾಪ್ಯುಲೇಷನ್ಸ್. ಸೊ ಇದರಿಂದ ಏನಾಗ್ತದೆ ಅಂದರೆ ಈ ಪಾಪ್ಯುಲೇಷನ್ ಬ್ರೀಡಿಂಗ್ ಭಾಳ ಆಗ್ತದೆ. ಮಸ್ಕಿಟೋ ಬ್ರೀಡಿಂಗ್ ಎಲ್ಲ ಭಾಳ ಆಗ್ತದೆ. ದ ಮಸ್ಕಿಟೋ ವಿಲ್ ಗ್ರೋ ಆ್ಯಂಡ್ ದೇ ವಿಲ್ ಟ್ರಾನ್ಸ್ಮಿಟ್ ದ ಡಿಸೀಸಸ್ ಟು ಆಲ್ ದ ಪೀಪಲ್. ಸೊ ದಿಸ್ ದ ರೀಸನ್ ವೈ ಮಾನ್ಸೂನ್ ಸೀಸನ್ ಅಲ್ಲಿ ಜಾಸ್ತಿ ಮಸ್ಕಿಟೋ ಬೋರ್ನ್ ಡಿಸೀಸ್ ಭಾಳ ಬರ್ತವೆ. ದೇ ಆರ್ ಮೆನಿ ಡಿಸೀಸಸ್ ರಿಲೇಟೆಡ್ ಟು ಮಸ್ಕಿಟೋ. ಓಕೆ ಡಾಕ್ಟರ್, ಇನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ಯಾವೆಲ್ಲ ಸೋಂಕುಗಳು, ಯಾವೆಲ್ಲ ರೋಗಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ ಅಂತ ನೀವು ಹೇಳೋದು? ಓಕೆ, ಈ ಮಸ್ಕಿಟೋ ಬೋರ್ನ್ ಡಿಸೀಸಸ್ ಮೇನ್ಲಿ ಅಂದರೆ ಬರೋದು ಫಸ್ಟೇನು ಡೆಂಗು ಸೀಸನ್. ಡೆಂಗು ಫೀವರ್ ಅಂತ ಬರ್ತಾರೆ. ಇದು ಮೇನ್ಲಿ ಲೈಕ್ ಮಸ್ಕಿಟೋ, ಇದು ಏಡಿಸ್ ಮಸ್ಕಿಟೋಸಿಂದ ಬರ್ತಾರೆ. ಒಂದೊಂದು ಮಲೇರಿಯಾ ಬರ್ತಾರೆ, ಅನೋಫಿಲಸ್ ಮಸ್ಕಿಟೋ, ಚಿಕನ್ ಗುನ್ಯಾ ಕೂಡ ಏಡಿಸ್ ಮಸ್ಕಿಟೋಸಿಂದ ಬರ್ತಾರೆ. ದೀಸ್ ಆರ್ ಬೇಸಿಕಲಿ ಮಸ್ಕಿಟೋ ಬಾರ್ನ್ ಡಿಸೀಸಸ್. ಈ ಮಸ್ಕಿಟೋಸಿಂದ ಬರೋದು. ಇದು ಯಾಕೆ ಬರ್ತಾರೆ ಅಂದರೆ ಯೂಶ್ವಲಿ ಎಗ್ಸ್ ಏನಿರ್ತಾವಲ್ಲ, ದೇ ಕ್ಯಾನ್ ರಿಮೇನ್ ವಯಬಲ್ ಇನ್ ಎನ್ವೈರ್ಮೆಂಟ್ ಫಾರ್ 2 to 5 years. ಸ್ವಲ್ಪ ನೀರು ಬೇಕು. ಒಂದು ಸಲ ಮಾಯ್ಶ್ಚರ್ ಬಂದುಬಿಟ್ರೆ ಅದೇನಾಗ್ತದೆ ಅಂದರೆ ದ ಎಗ್ ವಿಲ್ ಹ್ಯಾಚ್. ಅದು ಮಾಯ್ಶ್ಚರ್ ಶುಡ್ ಬಿ ಡೇರ್ ಫಾರ್ ಅಟ್ಲೀಸ್ಟ್ 2 to 3 weeks. ಆ 2 to 3 weeks ಬಿಟ್ಟಿದ್ರೆ ದ ಮಸ್ಕಿಟೋ ಫುಲ್ ಸೈಕಲ್ ಆಗಿಬಿಡ್ತಾರೆ. ಮಸ್ಕಿಟೋಸ್ಗೆ ನಿಮಗೆ ಫುಲ್ ಸೈಕಲ್ 2 weeks ಬೇಕು ಮಿನಿಮಮ್, ಫುಲ್ ಸೈಕಲ್ ಬರ್ತು ಲಾರ್ವಾ ಸ್ಟೇಜ್ ಎಲ್ಲ ಆಗೋಕ್ಕೆ. ಸೊ ಆ ಸ್ಟೇಜ್ ಓನ್ಲಿ ಮಾನ್ಸೂನ್ ಸೀಸನಲ್ಲಿ ಬರೋದು. ಸೊ ಇದರಿಂದ ಏನಾಗ್ತದೆ ಅಂತೆ ದಿಸ್ ವೈರಸಸ್ ವಿಲ್ ಸ್ಪ್ರೆಡ್. ಇಸ್ ಆರ್ ಮೇನ್ಲಿ ವೆಕ್ಟರ್ಸ್. ಇದು ಮಸ್ಕಿಟೋಸ್ ಎಲ್ಲ ಬಂದುಬಿಟ್ಟು ಇಸ್ ಅ ವೆಕ್ಟರ್. ಸೊ ಡೆಂಗು ಬಂದುಬಿಡ್ತಾರೆ. ಸೊ ಡೆಂಗು ಸೀಸನ್ಸ್ ಆರ್ ವೆರಿ ಕಾಮನ್ ಆಫ್ಟರ್ ದ ಮಾನ್ಸೂನ್ ಸ್ಟಾರ್ಟ್ ಆದಮೇಲೆ ಇಟ್ ಇಸ್ ಸ್ಪ್ರೆಡ್ ಆಗ್ತದೆ. ಡೆಂಗು ಮೇನ್ಲಿ ಬಂದುಬಿಟ್ಟು ಫ್ರಮ್ ದ ಮಂತ್ ಆಫ್ ಜೂನಿಂದ ಅಕ್ಟೋಬರ್ಗೆ ಇರ್ತಾರೆ. ಯೂಶ್ವಲಿ ನವಂಬರ್ ಡಿಸೆಂಬರ್ ಕಮ್ಮಿ ಆಗಿಬಿಡ್ತಾರೆ. ಬಿಕಾಸ್ ಆ ಟೆಂಪ್ರೇಚರ್ ಡ್ರಾಪ್ ಆದಮೇಲೆ ದೇ ಕಾಂಟ್ ಸರ್ವೈವ್, ದ ವೈರಸ್ ಕಾಂಟ್ ಸರ್ವೈವ್. ದ ಐಡಲ್ ಟೆಂಪ್ರೇಚರ್ ಬಂದುಬಿಟ್ಟು ಡ್ಯೂರಿಂಗ್ ದ ಮಾನ್ಸೂನ್ ಸೀಸನ್. ಹಂಗೆ ಮಲೇರಿಯಾ ಆಲ್ಸೋ ಇಟ್ ವಿಲ್ ಸ್ಪ್ರೆಡ್ ಫ್ರಮ್ ಮೇ ಟು ಡಿಸೆಂಬರ್ವರೆಗೆ ಇರ್ತಾರೆ. ಇಟ್ ಈಸ್ ಆಲ್ಸೋ ವೆರಿ ಐಡಲ್ ಸೀಸನ್ ಫಾರ್ ದ ಗ್ರೋತ್ ಆಫ್ ದಿಸ್ ಆ್ಯಂಡ್ ಚಿಕನ್ ಗುನ್ಯಾ ಕ್ಯಾನ್ ಅಕರ್ ಆಲ್ ದ ಬಿಡ್. ಆ್ಯಂಡ್ ಬೇಸಿಕಲಿ ಇಟ್ಸ್ ಮಾನ್ಸೂನ್ ಸೀಸನ್ ಜಾಸ್ತಿ ಇರ್ತಾರೆ ಬಿಕಾಸ್ ಆಫ್ ಗ್ರೋತ್ ಆಫ್ ದಿಸ್ ಮಸ್ಕಿಟೋಸ್. ಸೊ ದ ಮೇನ್ 3 diseases which are very prevalent in the monsoon seasons we take care of is malaria, dengue and chikungunya. ಓಕೆ ಡಾಕ್ಟರ್, ಇನ್ನು ಕೆಲವೊಂದಷ್ಟು ರೋಗಗಳು ವಯಸ್ಸಾದವ್ರಿಗೆ ಬಂದರೆ ಅದು ತುಂಬಾ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಯಾಕೆಂದರೆ ಚಿಕ್ಕವ್ರಿಗೆ ಅದು ಬೇಗ ಇಮ್ಯುನಿಟಿ ಜಾಸ್ತಿ ಇರುತ್ತೆ, ಬೇಗ ರಿಕವರ್ ಆಗ್ತಾರೆ ಅನ್ನುವಂಥದ್ದು. ಆದರೆ ಕೆಲವೊಂದಷ್ಟು ರೋಗಗಳು ಚಿಕ್ಕ ಮಕ್ಕಳಿಗೆ ಬಂದರೆ ಹೆಚ್ಚಾಗಿ ಇದಾಗುತ್ತೆ. ಸೊ ಈ ಸೀಸನಲ್ ಇನ್ಫೆಕ್ಷನ್ಸ್ ಯಾರಿಗೆ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ ಅಥವಾ ಯಾರಿಗೆ ಇದರಿಂದ ಹೆಚ್ಚು ಕಷ್ಟ ಆಗುತ್ತೆ? ಈ ಸೀಸನಲ್ ಇನ್ಫೆಕ್ಷನ್ಸ್ ಬೇಸಿಕಲಿ ವೆರಿ ಕರೆಕ್ಟೇ. ಯಂಗ್ ಚಿಲ್ಡ್ರನ್ಸ್ ಬಿಲೋ 5 years ಆಫ್ ಕಿಡ್ಸ್ ಇರ್ತಾರೆ, ಅವ್ರಿಗೆ ಇಮ್ಯುನಿಟಿ ಅಷ್ಟು ಡೆವಲಪ್ ಆಗಿರಲ್ಲ. ದೇ ಆರ್ ಇನ್ ದ ಪ್ರೊಸೆಸ್ ಆಫ್ ಡೆವಲಪಿಂಗ್ ಇಮ್ಯುನಿಟಿ.
ಸೊ ಅವ್ರಿಗೆ ಜಾಸ್ತಿ ಹೆಚ್ಚಾಗ್ತಾರೆ, ಎಸ್ಪೆಷಲಿ ಡೆಂಗ್ಯೂ ಇರಲಿ, ಮಲೇರಿಯಾ ಇರಲಿ, ದೀಸ್ ಆರ್ ಮೇನ್ಲಿ ಅಫೆಕ್ಟೆಡ್ ಯಂಗ್ ಇಂಡಿವಿಜುವಲ್ಸ್ಗೆ. ಆ್ಯಂಡ್ ಎಲ್ಡರ್ಲಿ ಪೀಪಲ್ ಅಬೌವ್ 60 years ಆಲ್ಸೋ, ಅವ್ರಿಗೆ ಎಸ್ಪೆಷಲಿ ಮಲೇರಿಯಾ ಆ್ಯಂಡ್ ಚಿಕನ್ ಗುನಿಯಾ ದೇ ಹ್ಯಾವ್ ಲೈಕ್ ವೆರಿ ರ್ಯಾಂಪೆಂಟ್ ಇರುತ್ತೆ, ಸ್ವಲ್ಪ ಸಿವಿಯರ್ ಇರ್ತಾರೆ. ಅವ್ರಿಗೆ ಹೆಮೋಡೈನಮಿಕ್ ಸಿಸ್ಟಮು ಅಷ್ಟು ಡೆವಲಪ್ ಆಗಿರಲ್ಲ, ದ ಕಾಂಪನ್ಸೇಟರಿ ಮೆಕ್ಯಾನಿಸಮ್ ಡೆವಲಪ್ ಆಗಿರಲ್ಲ. ಸೊ ಪ್ರೆಸೆಂಟೇಷನ್ ಆಫ್ ಸಿಂಟಮ್ಸ್ ವಿಲ್ ಬಿ ಮಚ್ ಮೋರ್ ಸಿವಿಯರ್. And also apart from this young individuals and elderly, pregnant females should be very careful. Because they are carrying the baby, the hemodynamic system ಅಷ್ಟು ವೀಕ್ ಇರ್ತಾರೆ, the immune system ಸ್ವಲ್ಪ ಕಡಿಮೆ ಇರ್ತಾರೆ ಕಂಪೇರ್ಡ್ ಟು ಅದರ್ ಪಾಪ್ಯುಲೇಷನ್ ಆಲ್ಸೋ. ಸೊ ಇವನ್ ಪ್ರೆಗ್ನೆಂಟ್ ಫೀಮೇಲ್, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ದೀಸ್ 3 populations are very important. Along with that, other populations are those are with kidney disease, so lung disease patients, chemotherapy patients, immunity ಅಷ್ಟಿರಲ್ಲ. For them, they have to be very careful. ಓಕೆ ಡಾಕ್ಟರ್, ಇನ್ನು ಮಲೇರಿಯಾ ಮತ್ತು ಡೆಂಗ್ಯೂ ಅಂಥ ರೋಗಗಳು ಅದು ಯಾವ ರೀತಿಯಾಗಿ ಅಂತ ಅಂದರೆ ಇದರ ಲಕ್ಷಣಗಳು ಒಂದು ರೀತಿಯಾಗಿ ಜ್ವರ ಬರೋದು, ಕೆಮ್ಮು, ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಆಗ್ತಾ ಇರುತ್ತೆ. ಸುಮಾರು ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅದು ಸಡನ್ ಆಗಿ ಎಸ್ಕಲೇಟ್ ಆಗಿ ಹೆಚ್ಚಿಗೆ ಆರೋಗ್ಯ ಎಮರ್ಜೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ರೋಗಗಳಿಗೆ ಬರುವಂತಹ ಲಕ್ಷಣಗಳು ಎಷ್ಟು ವ್ಯತ್ಯಾಸ ಇರುತ್ತೆ, ಯಾವುದನ್ನು ಗಮನಿಸಬೇಕು ಅನ್ನೋ ಒಳ್ಳೆ ಪ್ರಶ್ನೆ ಇದೆ. ಲೈಕ್ ಮಲೇರಿಯಾ ಡೆಂಗು ಫೀವರ್ ಬಂದ್ಬಿಟ್ಟು, ಡೆಂಗು ಫೀವರ್ ಬೇಸಿಕಲಿ ನಿಮಗೆ ಫೀವರ್ ಬರ್ತಾರೆ, ಹೈ ಗ್ರೇಡ್ ಫೀವರ್. ಫಸ್ಟ್ 3 to 5 days ಇರ್ತವೆ, ಹೈ ಗ್ರೇಡ್ ಫೀವರ್ ಇರ್ತಾರೆ. ಸಪೋಸ್ ಈವನ್ ಆಫ್ಟರ್ 3 days ವೆರಿ ಹೈ ಪರ್ಸಿಸ್ಟೆಂಟ್ ಹೈ ಫೀವರ್ ಇತ್ತು, ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ದಟ್ಸ್ ಅ ವಾರ್ನಿಂಗ್ ಸೈನ್ಸ್. ದಟ್ ಒನ್ ಥಿಂಗ್ ಯು ಶುಡ್ ಟೇಕ್ ಕೇರ್, ಎಸ್ಪೆಷಲಿ ಫಾರ್ ಯಂಗರ್ ಪೀಪಲ್ ಆ್ಯಂಡ್ ಎಲ್ಡರ್ಲಿ ಪೀಪಲ್. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಭಾಳ ವೀಕ್ನೆಸ್ಸು, ಟೈರ್ಡ್ನೆಸ್ ಇರ್ತಾರೆ. ದೇ ಮೇ ಬಿಕಮ್ ಈವನ್ ಬೆಡ್ ರಿಡನ್ ಆಲ್ಸೋ. ದೇ ಮೇ ನಾಟ್ ಬಿ ಏಬಲ್ ಟು ಟೇಕ್ ಫುಡ್ ಆ್ಯಂಡ್ ವಾಟರ್. ಎಸ್ಪೆಷಲಿ ಮಕ್ಕಳು ಊಟ ಮಾಡೋಕ್ಕೆ ಭಾಳ ಕಮ್ಮಿ ಮಾಡಿಬಿಡ್ತಾರೆ. ದೇ ಮೇ ಬಿಕಮ್ ವೆರಿ ಲೆಸ್ ಅಲರ್ಟ್, ಅಂದರೆ ಸ್ವಲ್ಪ ರೆಸ್ಪಾನ್ಸಿವ್ ಇರಲ್ಲ. ದಿಸ್ ಆಲ್ಸೋ ಕನ್ಸಿಡರ್ ಆಸ್ ಎ ವಾರ್ನಿಂಗ್ ಸೈನ್ಸ್. ಇವನ್ ಬ್ರೀತಿಂಗ್ ಸ್ವಲ್ಪ ಜಾಸ್ತಿ ಆಗ್ತಾರೆ, ರೆಸ್ಪಿರೇಟರಿ ರೇಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ದಿಸ್ ಈಸ್ ಕನ್ಸಿಡರ್ ಆಸ್ ಎ ವಾರ್ನಿಂಗ್ ಸೈನ್ಸ್. ಆ್ಯಂಡ್ ಇನ್ ಕೇಸ್ ಆಫ್ ಎ ಮಲೇರಿಯಾ ಇದ್ದರೆ ನಾಸಿಯಾ, ಪರ್ಸಿಸ್ಟೆಂಟ್ ವಾಮಿಟಿಂಗ್, ಹೊಟ್ಟೆ ನೋವು ಬರೋದು, ದೀಸ್ ಆರ್ ಕನ್ಸಿಡರ್ ಆಸ್ ವಾರ್ನಿಂಗ್ ಸೈನ್ಸ್. ಇವೆಲ್ಲ ಕಂಡಿಟ್ಬಿಟ್ರೆ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಇವೆಲ್ಲ ಸ್ವೆಟ್ಟಿಂಗ್ ಜಾಸ್ತಿ ಆಗೋದು, ಆ್ಯಂಡ್ ಭಾಳ ವೀಕ್ನೆಸ್, ಟೈರ್ಡ್ನೆಸ್ ಆಗೋದು, ಆಲ್ ನಾನ್ ರೆಸ್ಪಾನ್ಸಿವ್, ಈಸ್ ನಾಟ್ ರೆಸ್ಪಾಂಡಿಂಗ್ ಟು ಯುವರ್ ಕಮಾಂಡ್ಸ್, ಈಸ್ ವೆರಿ ಡ್ರೌಸಿ. ಇವೆಲ್ಲ ವ್ಯತ್ಯಾಸ ಇರ್ತಾರೆ. ನಾರ್ಮಲಿ ಪೇಷಂಟ್ಸ್ ಏನಾಗ್ತಂದರೆ ಫಸ್ಟ್ 2-3 days ಫೀವರ್ ಬರ್ತಾರೆ, ಮೈಲ್ಡ್ ಫೀವರ್, ಪ್ಯಾರಾಸಿಟಮಾಲ್ ತೊಗೊತೀರಾ, ಕಮ್ಮಿ ಆಗಿಬಿಡ್ತಾರೆ. ಇವರಿಗೆ 3 days ಆಮೇಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಡೆಂಗು ಫೀವರ್ ಏನಿರ್ತಾರೆ ಅಂದರೆ ಫಸ್ಟ್ 3 days ಫೀವರ್ ಇರ್ತಾರೆ, ಬಟ್ ಫೀವರ್ ಸಬ್ಸೈಡ್ ಆಮೇಲೆ ರಿಯಲ್ ದ ಗೇಮ್ ಸ್ಟಾರ್ಟ್ಸ್ ಆಫ್ಟರ್ ದ ಫೀವರ್ ಸಬ್ಸೈಡ್ ಫಾರ್ ಮೆನಿ ಪೇಷಂಟ್ಸ್. ಮೋಸ್ಟ್ ಆಫ್ ಡೆಂಗು ಪೇಷಂಟ್ಸ್ ಮೋಸ್ಟ್ ಆಫ್ ದೇ ರಿಕವರ್, ಓನ್ಲಿ ಫ್ಯೂ ಪೇಷಂಟ್ಸ್ ದೇ ಸಫರ್. ಫೀವರ್ ಕಮ್ಮಿ ಆದಮೇಲೆ ದೆನ್ ಆಸ್ ಅ ಕನ್ಸಿಡರ್ ಕ್ರಿಟಿಕಲ್ ಫೇಸ್ ಬರ್ತಾರೆ ಫಾರ್ ಡೆಂಗು ಪೇಷಂಟ್. ಆವಾಗ ನೀವು ನೋಡಬೇಕು, ವಾರ್ನಿಂಗ್ ಸಿಂಟಮ್ಸ್ ನೋಡಬೇಕು, ಲೈಕ್ ಪರ್ಸಿಸ್ಟೆಂಟ್ ವಾಮಿಟಿಂಗ್, ಸಿವಿಯರ್ ವೀಕ್ನೆಸ್, ಟೈರ್ಡ್ನೆಸ್, ಆ್ಯಂಡ್ ಎನಿ ವಾಮಿಟಿಂಗ್, ಎನಿ ಬ್ಲೀಡಿಂಗ್ ಆಗಿಬಿಟ್ಟೆ, ಕಮ್, ನೋಸ್, ಮೌತ್, ದಿಸ್ ಈಸ್ ಕನ್ಸಿಡರ್ ಆಸ್ ವಾರ್ನಿಂಗ್ ಸೈನ್ಸ್ ಇನ್ ಕೇಸ್ ಆಫ್ ಎ ಡೆಂಗು. ಮಲೇರಿಯಾ ಏನಾಗ್ತದೆ ಅಂದರೆ ಆಫ್ಟರ್ 24 ಆಫ್ಟರ್ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ 24 ಕ್ಲಿನಿಕಲ್ ಡಯಾಗ್ನೋಸ್ ಆದಮೇಲೆ, ಸಪೋಸ್ ಯು ಆರ್ ನಾಟ್ ರಿಕವರಿಂಗ್ ಆಫ್ಟರ್ 24 to 48 hours ಆಮೇಲೆ ಕೂಡ, ದೆನ್ ಯು ಶುಡ್ ಕನ್ಸಿಡರ್ 6 signs. ಫೀವರ್ ಜಾಸ್ತಿ ಇರ್ತಾರೆ, ನಾಸಿಯಾ, ವಾಮಿಟಿಂಗ್ ಬರ್ತಾರೆ, ಅಬ್ಡಾಮಿನಲ್ ಸಿಂಪ್ಟಮ್ಸ್ ಬರ್ತಾರೆ. ದಿಸ್ ಈಸ್ ಕನ್ಸಿಡರ್ ವಾರ್ನಿಂಗ್ ಸೈನ್ಸ್. ಅವ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಚಿಕನ್ ಗುನಿಯಾ ಬೇಸಿಕಲಿ ಏನಾಗ್ತದೆ ಅಂದರೆ, ಚಿಕನ್ ಗುನಿಯಾ ಈಸ್ ನೆವರ್ ಎ ಫೇಟಲ್, ಆ್ಯಕ್ಚುಲಿ ಇಸ್ ನೆವರ್ ಫೇಟಲ್. ಓನ್ಲಿ ಥಿಂಗ್ ಇಸ್ ಇಟ್ ಕಾಸಸ್ ಲಾಟ್ ಆಫ್ ಬಾಡಿ ಪೇನ್ಸ್, ವೀಕ್ನೆಸ್, ಟೈರ್ಡ್ನೆಸ್ ಆಗ್ತದೆ ಅಷ್ಟೇ. ಸೊ ದೇ ಹ್ಯಾವ್ ಲಾಂಗ್ ಟರ್ಮ್ ಮಾಬಿಲಿಟಿ ಇನ್ ಟರ್ಮ್ಸ್ ಆಫ್ ಜಾಯಿಂಟ್ ಪೇನ್ಸ್ ಇರ್ಬೋದು, ವೀಕ್ನೆಸ್, ಟೈರ್ಡ್ನೆಸ್ ಫಾರ್ 6 months to 1 year ನೋಡಿ ನಾವು. ಡ್ಯೂರಿಂಗ್ ಟೈಮ್ ಆಫ್ ಚಿಕನ್ ಗುನಿಯಾ ಸೀಸನ್ ಇತ್ತು 2006 ಅವಾಗೆಲ್ಲ ಮೆನಿ ಪೇಷಂಟ್ಸ್ ಹ್ಯಾವ್ ಸೀನ್. ಸೊ ಫೇಟಾಲಿಟಿ ಏನಿಲ್ಲ ಚಿಕನ್ ಗುನಿಯಾ. ಮೇನ್ ಥಿಂಗ್ ಇಸ್ ಡೆಂಗು ಆ್ಯಂಡ್ ಮಲೇರಿಯಾ, ಎಸ್ಪೆಷಲಿ ಫಾರ್ ಕಿಡ್ಸ್, ಬಿಕಾಸ್ ಕಿಡ್ಸ್ ಹೇಳಲ್ಲ ನಿಮಗೆ, ರೆಸ್ಪಾನ್ಸ್ ಮಾಡಲ್ಲ. ಓನ್ಲಿ ವೈಟಲ್ಸ್ ಯು ಹ್ಯಾವ್ ಟು ಅಬ್ಸರ್ವ್. ಡಾಕ್ಟರ್, ಅಂದರೆ ಈ ರೋಗಗಳು ಬರೋದು ಮಾನ್ಸೂನಲ್ಲಿ ಆಗಿದ್ರೂ ಕೂಡ ಅದು ಆರೋಗ್ಯದ ಮೇಲೆ ಏನು ಪರಿಣಾಮ ಬಿದ್ದಿರುತ್ತೆ. ಈವನ್ ಮುಗಿದ ಮೇಲೂ ಕೂಡ ಈಗ ಮಲೇರಿಯಾ, ಡೆಂಗ್ಯೂ ಅಲ್ಲಿ ನಾವು ಒಂದು ಪ್ಯಾಟರ್ನ್ ನೋಡ್ತಾ ಇರ್ತೀವಿ, ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ, ಮತ್ತೆ ರಿಯಕರ್ ಆಗ್ತಾ ಇರುತ್ತೆ. ಸೊ ಅಂದರೆ ಬಾಡಿಲಿ ಅದು ಇನ್ನೂ ಇರುತ್ತೆ ಅಂತನಾ ಡಾಕ್ಟರ್? ಸೊ ಆ ನಿಟ್ಟಿನಲ್ಲಿ ಚಿಕಿತ್ಸೆ ಯಾವ ರೀತಿಯಾಗಿರಬೇಕು ಅದಕ್ಕೆ ಅಂತ? ಸರ್, ಡೆಂಗು ವೈರಸ್ ನೀವು ಕನ್ಸಿಡರ್ ಮಾಡಿದ್ರೆ ಒನ್ಸ್ ಇಟ್ ಇಸ್ ಗೆಟ್ ಕ್ಯೂರ್ಡ್, ಸಮ್ ಪೀಪಲ್ ಮೇ ಹ್ಯಾವ್ ಪೋಸ್ಟ್ ವೈರಲ್ ವೀಕ್ನೆಸ್ ಇರ್ಬೋದು, ವೀಕ್ನೆಸ್, ಟೈರ್ಡ್ನೆಸ್. ಆ್ಯಂಡ್ ಸ್ವಲ್ಪ ಜನ ಪೇಷಂಟ್ಸ್ ಕೇಳ್ತಾರೆ, ಸರ್ ಲಾಸ್ಟ್ ಇಯರ್ ಡೆಂಗು ಬಂದಿತ್ತು, 6 months ಡೆಂಗು ಬಂದಿತ್ತು, ಮತ್ತು ಈಗ ಬರೋ ಚಾನ್ಸ್ ಇಲ್ಲ. ಹಂಗೇನಿಲ್ಲ, ಬಿಕಾಸ್ ಡೆಂಗು ವೈರಸ್ ಮ್ಯುಟೇಷನ್ ಆಗ್ತಾ ಇರ್ತಾರೆ. 16 ಡಿಫ್ರೆಂಟ್ ಸೀರೋ ಟೈಪ್ಸ್ ಇರ್ತವೆ. ಸೊ ಎವ್ರಿ ಇಯರ್ ಯು ಕ್ಯಾನ್ ಅಕರ್. ಸೊ ಎವ್ರಿ ಸೀಸನ್ ಯು ಕ್ಯಾನ್ ಅಕರ್ ಡೆಂಗು ಸೀಸನ್ಸ್. ಬಂದಿದ್ದು ಮಲೇರಿಯಾ ಅಷ್ಟು, ಎವ್ರಿ ಸೀಸನ್ ಆಲ್ಸೋ ಯು ಕ್ಯಾನ್ ಅಕರ್. ಡೆಂಗು ಇಸ್ ಮಚ್ ಮೋರ್ ಡೇಂಜರಸ್ ಫಾರ್ ಫ್ಯಾಮಿಲಿ ಆ್ಯಕ್ಚುಲಿ. ಹೆಂಗಂದರೆ ಒನ್ ಮಸ್ಕಿಟೋ ಕ್ಯಾನ್ ಬೈಟ್ 3 to 4 ಫ್ಯಾಮಿಲಿ ಮೆಂಬರ್ಸ್. ಸೊ ಎಲ್ಲರ ಫ್ಯಾಮಿಲಿ ಮೆಂಬರ್ಸ್ ಬರೋ ಚಾನ್ಸಸ್ ಇದೆ. ಸೊ ವೇರ್ ಮಲೇರಿಯಾ ಯೂಶ್ವಲಿ 1, ರೇರ್ಲಿ 2 ಬೈಟ್ ಆಗ್ಬೋದು. ಆ್ಯಂಡ್ ರಿಗಾರ್ಡಿಂಗ್ ಸೆಕೆಂಡ್ ಇನ್ಫೆಕ್ಷನ್ ಆಗ್ತಾರಲ್ಲ, ದಟ್ ಕ್ಯಾನ್ ಅಕರ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಯೂಶ್ವಲಿ ಫಸ್ಟ್ 3 months ಏನು ಆಗಲ್ಲ ಡೆಂಗೂಗೆ, ಬಿಕಾಸ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರ್ತವೆ. ಸೊ ಚಾನ್ಸಸ್ ಆರ್ ಲೆಸ್. ಬಟ್ ಏನಾಗ್ತದೆ, ನೆಕ್ಸ್ಟ್ ಟೈಮ್ ಬೈಟ್ ಆಗಿದ್ರೆ, ಸೊ ಸಪೋಸ್ ಡಿಫ್ರೆಂಟ್ ಸೀರೋ ಟೈಪ್ ಇದ್ದರೆ ಯು ಮೇ ಗೆಟ್ ಇನ್ಫೆಕ್ಷನ್. ಆ್ಯಂಡ್ ಫಸ್ಟ್ ಡೆಂಗು ಇನ್ಫೆಕ್ಷನ್ ಇಸ್ ಆಲ್ವೇಸ್ ಅ ವೆರಿ ಮೈಲ್ಡ್ ಇನ್ಫೆಕ್ಷನ್, ನಾಟ್ ಟು ಬಿ ವರಿಡ್ ಆಫ್. ಸೆಕೆಂಡ್ ಡೆಂಗು ಇನ್ಫೆಕ್ಷನ್ ಯೂಶ್ವಲಿ ಸಿವಿಯರ್ ಇರ್ತಾರೆ.
ರಿಗಾರ್ಡಿಂಗ್ ಮಲೇರಿಯಾ ಇಸ್ ಆಲ್ ಬೇಸ್ಡ್ ಆನ್ ಯ ಸಿಮ್ಟಮ್ಸ್ ಮೈಲ್ಡ್ ಇದ್ದು ನೀವು ಟ್ರೀಟ್ಮೆಂಟ್ ಕರೆಕ್ಟ್ ತೊಗೊಂಡಿರ ಕರೆಕ್ಟ್ ಡಾಕ್ಟರ್ ಅಪ್ರೋಚ್ ಆಗಿರ ಇಟ್ ರಿಕವರ್ಸ್ ವೆರಿ ಫಾಸ್ಟ್ ಟು ಬಿ ವೆರಿ ಫ್ರ್ಯಾಂಕ್. ಮಲೇರಿಯಾ ರಿಕವರ್ ಭಾಳ ಫಾಸ್ಟ್ ಆಗ್ತಾರೆ, ವಿತಿನ್ 24 to 48 hours ಆಗ್ತಾರೆ. ಸಪೋಸ್ ರಿಕವರ್ ಆಗಿಲ್ಲ ಅಂದರೆ ದೆನ್ ಇಟ್ ಗೋ ಫಾರ್ ಅದರ್ ಕಾಂಪ್ಲಿಕೇಶನ್ಸ್, ದೆನ್ ಯು ಕ್ಯಾನ್ ಅಪ್ರೋಚ್ ದ ಡಾಕ್ಟರ್, ಯು ವಿಲ್ ಲೆಟ್ ಯು ನೋ, ಯು ವಿಲ್ ಟ್ರೀಟ್ ದ ಅಕಾರ್ಡಿಂಗ್ಲಿ. ಆ್ಯಂಡ್ ರಿಗಾರ್ಡಿಂಗ್ ಇಮ್ಯುನಿಟಿನ ಹೇಳ್ತಿರಲ್ಲ, ಒಂದು ಸಲ ಬಂದರೆ ನಮ್ಮ ಲೈಫ್ ಲಾಂಗ್ ಇರುತ್ತೆ ಅಂತ ಅದಿಲ್ಲ. ಅದು ಆ್ಯಕ್ಚುಲಿ we don't have a permanent immunity for this dengue, malaria, chikungunya, because these viruses keep on changing. Every year change ಆಗ್ತಾನೆ ಇರುತ್ತೆ ಆ್ಯಂಟಿಜೆನ್ಸಿಟಿ. ಸೊ ನಮ್ಮ ಆ್ಯಂಟಿಬಾಡೀಸ್ ಆರ್ ಪ್ರೊಡ್ಯೂಸಿಂಗ್. ಸೊ ಎವ್ರಿ ಟೈಮ್ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ವಿ ಟ್ರೈ ಟು ಟ್ಯಾಕಲ್ ಇಟ್. ಸೊ ಆ್ಯಂಡ್ ಇನ್ ದ ಸೇಮ್ ವೇ ವಿ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಎ ವ್ಯಾಕ್ಸಿನ್ ಆಲ್ಸೋ. ವ್ಯಾಕ್ಸಿನ್ಗೂ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಅವ್ರು ಚೇಂಜ್ ಆಗ್ತಾ ಇದ್ದಾರೆ. ಡಾಕ್ಟರ್, ಈ ರೋಗಗಳು ಹೆಚ್ಚಾಗಿ ಕಾಂಟೇಜಿಯಸ್ ಅಲ್ಲ, ಅಂದರೆ ಹೆಚ್ಚಾಗಿ ಮೊಸ್ಕಿಟೋದಿಂದ ಹರಡೋದು ಅಂತ ಅಂದರೂ ಕೂಡ ಈಗ ಡೆಂಗ್ಯೂ ಅಥವಾ ಮಲೇರಿಯಾ ಸೊಳ್ಳೆಗಳು ಡೈರೆಕ್ಟಾಗಿ ಒಬ್ಬ ಮನುಷ್ಯನಿಗೆ ಕಚ್ಚಿದ್ರೆ ಅದು ಎಫೆಕ್ಟ್ ಆಗುತ್ತಾ, ಅಥವಾ ಬೇರೆ ಸೊಳ್ಳೆಗಳು ಪೇಷಂಟ್ಗೆ ಬೈಟ್ ಮಾಡಿ ಅದು ಆ ರೀತಿಯಾಗಿ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ? ಒಳ್ಳೆ ಕ್ವಶನ್, ಆ್ಯಕ್ಚುಲಿ ವೆರಿ ಗುಡ್ ಕ್ವಶನ್. ಆ್ಯಕ್ಚುಲಿ ಏನಂತ ಪೇಷಂಟ್ಸ್ ನನ್ನ ವಾರ್ಡಲ್ಲೂ ಕೇಳ್ತಾ ಇರ್ತಾರೆ, ಸರ್ ಪಕ್ಕ ಡೆಂಗು ಪೇಷಂಟ್ ಕೂತ್ಕೊಂಡಿದೆ, ನನಗೆ ಮಸ್ಕಿಟೋ ನನ್ನ ಬೈಟ್ ಮಾಡ್ತು, ಹಂಗಿಲ್ಲ. ಆ್ಯಕ್ಚುಲಿ ಅದೇನು ಲೈಫ್ ಸೈಕಲ್ ಇರ್ತಾರೆ. ಸೊ ಮಸ್ಕಿಟೋಲಿ ಒಂದು ಸಲ ವೈರಸ್ ಬಂದಮೇಲೆ ಇಟ್ ರಿಕ್ವೈರ್ಡ್ 1 to 2 weeks ಟು ಡೆವಲಪ್. ಅದು ಆದಮೇಲೆ ಅದು ಗಟ್ಟಲ್ಲಿ ಹೋಗ್ಬಿಟ್ಟು ಶಾರ್ಪ್ ಬೈಟ್ ಮಾಡಿದ್ಮೇಲೆ ದೆನ್ ಇಟ್ ವಿಲ್ ಇನ್ಫೆಕ್ಟ್. ಸೊ ಇನ್ಫೆಕ್ಟ್ ಆದಮೇಲೆ ನಮಗೆ ಇಮಿಡಿಯೇಟ್ಲಿ ಸಿಮ್ಟಮ್ಸ್ ಪ್ರೊಡ್ಯೂಸ್ ಆಗೋಲ್ಲ. ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರ್ತಾರೆ. ಸೊ 7 to 14 days ಇನ್ಕ್ಯುಬೇಷನ್ ಪೀರಿಯಡ್ ಇರ್ತಾರೆ. ಆ ಪೀರಿಯಡ್ ಆದಮೇಲೆ ದೆನ್ ಓನ್ಲಿ ವಿಲ್ ಬಿಕಮ್ ಇನ್ಫೆಕ್ಟಿವ್. ಸಪೋಸು ಆ ಪೇಷಂಟ್ ಬೈಟ್ ಮಾಡ್ತು, ನಿಮ್ಗೆ ಬಂತು, ಅವ್ನು ಇನ್ಫೆಕ್ಟಿವ್ ಇಲ್ಲ ಅಂದ್ರೂ ಬರೋಲ್ಲ. ಸಪೋಸ್ ಆ ಮಸ್ಕಿಟೋ ಬೈಟ್ ಫಸ್ಟ್ ಥಿಂಗ್ ದಟ್ ಮಸ್ಕಿಟೋ ಸ್ಟರೈಲ್. ಅವ್ನು ಡೆಂಗು ಪೇಷಂಟ್ ಇತ್ತು, ಡೆಂಗು ಪೇಷಂಟ್ ಬೈಟ್ ಮಾಡ್ತು, ಅದು ಬಂದು ನೀವು ಬೈಟ್ ಮಾಡಿ ಬರಲ್ಲ ಹಂಗೆ. ಸೊ ಇಟ್ ರಿಕ್ವೈರ್ ಮಿನಿಮಮ್ 2 weeks ಫಾರ್ ಇಟ್ ಟು ಡೆವಲಪ್. ಡೆವಲಪ್ ಆದಮೇಲೆ ಆಮೇಲೆ ನಮಗೆ ಬರ್ತಾರೆ, ಅಷ್ಟು ಜಲ್ದಿ ಬರಲ್ಲ ಅದು. ಅಂದರೆ ಪೇಷಂಟ್ಸು ಕ್ವಾರಂಟೈನ್ ಇರೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಕ್ವಾರಂಟೈನ್ ಇರೋ ಅಗತ್ಯ ಏನಿಲ್ಲ. ಒನ್ ಥಿಂಗ್ ನೆಸರಿ ಪ್ರಿಕಾಷನ್ಸ್ ತೊಗೊಬೇಕಾಗ್ತಾರೆ ಫಾರ್ ಎನಿ ಲೈಕ್ ಮಸ್ಕಿಟೋದು ಏನಿರೋ ಬೇಸಿಕ್ ಪ್ರಿಕಾಷನ್ಸ್ ಇರ್ತಾವಲ್ಲ, ದಟ್ ಯು ಹ್ಯಾವ್ ಟು ಟೇಕ್ ಕೇರ್. ಅದು ತೊಗೊಂಬಿಟ್ರೆ ಮೋರ್ ದೆನ್ ಎನಫ್. ಲೈಕ್ ವಾಟ್ ಆರ್ ದೋಸ್ ಪ್ರಿಕಾಷನ್ಸ್? ವಾಟರ್ ಸ್ಟಾಗ್ನೇಷನ್ ಪ್ರಿವೆಂಟ್ ಮಾಡಬೇಕು. ಎಷ್ಟಾಗ್ತಷ್ಟು ಪ್ರಿವೆಂಟ್ ಮಾಡಿದ್ರೆ ಆ್ಯಸ್ ಎ ಕಮ್ಯುನಿಟಿ ಹೋಲ್ ಪ್ರಿವೆಂಟ್ ಮಾಡಬೇಕು, ಮನೆ ಒಂದೇ ಅಲ್ಲ. ಸೊ ಇಟ್ಸ್ ಹೋಲ್ ಕಮ್ಯುನಿಟಿ ಆ್ಯಂಡ್ ಏರಿಯಾ ಶುಡ್ ಬಿ ಪ್ರಿವೆಂಟೆಡ್. ದಟ್ಸ್ ಹೌ ಯು ಕ್ಯಾನ್ ರೆಡ್ಯೂಸ್ ದ ಟ್ರಾನ್ಸ್ಮಿಷನ್. ಯು ಹ್ಯಾವ್ ಟು ಬ್ರೇಕ್ ದ ಟ್ರಾನ್ಸ್ಮಿಷನ್ ಸೈಕಲ್. ಹೆಂಗೆ ಬ್ರೇಕ್ ಮಾಡ್ಬೋದು ಅಂದರೆ ವಾಟರ್ ಸ್ಟಾಗ್ನೇಷನ್ ಪ್ರಿವೆಂಟ್ ಮಾಡ್ಬೋದು. ಸಮ್ ಪೀಪಲ್ಸೇ ಮಸ್ಕಿಟೋ ಓನ್ಲಿ ಡರ್ಟಿ ವಾಟರ್ನಾಗಿರ್ತಾರೆ, ಹಾಗಿಲ್ಲ. ದ ಕಾನ್ಸೆಪ್ಟ್ ಈಸ್ ಏನಾಗ್ತಾರೆ, ಮಸ್ಕಿಟೋ ಸ್ಟಾಗ್ನೆಂಟ್ ವಾಟರ್ ಬೇಕು. ಫ್ಲೋಯಿಂಗ್ ವಾಟ್ರಲ್ಲಿ ಇಟ್ ಕಾನ್ ಸರ್ವೈವ್. ಸ್ಟಾಗ್ನೆಂಟ್ ವಾಟ್ರಲ್ಲಿ ಏನಾಗ್ತದೆ, ಆಫ್ಟರ್ ಇಟ್ ರಿಕ್ವೈರ್ 2 weeks ಐ ಟೋಲ್ಡ್ ಯು. ಸೊ 2 weeks ವಾಟರ್ ಡರ್ಟಿ ಆಗೇ ಆಗ್ತದೆ. ಸೊ ದಟ್ಸ್ ವಿ ಕಾಲ್ ಎಸ್ ಡರ್ಟಿ ವಾಟರ್. ಸೊ 2 weeks ಬೇಕೇ ಬೇಕು. ಸೊ ವೆನ್ ಇಫ್ ರಿಮೂವ್ ದ ಸ್ಟಾಗ್ನೇಷನ್ ಆಸ್ ಅ ಕಮ್ಯುನಿಟಿ ಹೋಲ್, ದೆನ್ ವಿ ಕ್ಯಾನ್ ಬ್ರೇಕ್ ಎ ಟ್ರಾನ್ಸ್ಮಿಷನ್. Second is use of this mosquito net. There are different types of mosquito net. These are protective layers. Doesn't mean that 100% mosquito net use ಮಾಡಿದ್ರೆ complete protection ಅಂತ ಏನು ಹೇಳೋಕ್ಕಾಗಲ್ಲ. So mosquito nets, there are insecticide layered mosquito nets also. We can use that mosquito nets. And third thing is wearing of cloths. So wearing cloths ಅಂದರೆ ಫುಲ್ ಕ್ಲಾತ್ಸ್ ಹಾಕ್ಕೊಬೇಕು. ಬಟ್ ಡಸಂಟ್ ಮೀನ್ ದಟ್ ಯು ವೇರ್ ಎ ಕ್ಲಾತ್ ನಿಮ್ಮ ಬಟ್ಟೆಯಿಂದ ನಿಮಗೆ ಪ್ರಿಕ್ ಆಗಲ್ಲ, ಬಟ್ ಆಗಲ್ಲ ಅಂತ ಏನಿಲ್ಲ. ಈವನ್ ಮಸ್ಕಿಟೋ ಆ್ಯಂಟಿನಾ ಶೋ ಶಾರ್ಪ್, ಇಟ್ ಕ್ಯಾನ್ ಪಿಯರ್ಸ್ ಯುವರ್. ಲೂಸ್ ಕ್ಲಾತ್ಸ್ ಹಾಕ್ಕೊಬೇಕು. ಟೈಟ್ ಹಾಕ್ಕೊಂಡ್ರೆ ಬೈ ಚಾನ್ಸಸ್ ಭಾಳ ಇರ್ತವೆ. ಆ್ಯಂಡ್ ಥರ್ಡ್ ಥಿಂಗ್, ಯೂಸ್ ಆಫ್ ದಿಸ್ ಮನೆಯಲ್ಲಿ ಸ್ಕ್ರೀನ್ ಗಾರ್ಡ್ಸು, ವಿಂಡೋ ಮೆಶ್ ಅವೆಲ್ಲ ಯೂಸ್ ಮಾಡಿ. ದೀಸ್ ಆರ್ ವೆರಿ ಪ್ರಿವೆಂಟಿವ್ ಮೆಜರ್ಸ್. ದೀಸ್ ಆರ್ ಬೇಸಿಕ್ ಮೆಟರ್ಸ್. ಎಸ್ಪೆಷಲಿ ದ ಬೈಟ್ ಯಾವಾಗಿರ್ತಲ್ಲ, ಅರ್ಲಿ ಮಾರ್ನಿಂಗ್, ಲೇಟ್ ನೈಟ್. ಅರ್ಲಿ ಮಾರ್ನಿಂಗ್ ಟೈಮ್ ಬಿಟ್ವೀನ್ 5 to 7, ಈವ್ನಿಂಗ್ ಟೈಮ್ 5 to 7. ಇಫ್ ಯು ಪ್ರಿವೆಂಟ್ ದಟ್ ಬೈಟ್ ಡ್ಯೂರಿಂಗ್ ದಟ್, ಅವಾಗೆ ಚಾನ್ಸ್ ಜಾಸ್ತಿ ಇರೋದು. ಸೊ ಅವಾಗ ಪ್ರಿವೆಂಟ್ ಮಾಡಿದ್ರೆ ಮೋಸ್ಟ್ ಆಫ್ ಚಾನ್ಸ್ ಆರ್ ರಿಡ್ಯೂಸ್. ಸೊ ಇನ್ನೊಂದು ಏನು ಹೇಳ್ತಾರೆ, ಓಲ್ಡ್ ಕಮ್ಯುನಿಟಿ ಶುಡ್ ಪಾರ್ಟಿಸಿಪೇಟ್, ನಾಟ್ ಇಂಡಿವಿಜುವಲ್ ಪ್ರಿವೆಂಟ್ ಪಾರ್ಟಿಸಿಪೇಟ್ ಏನು ಆಗಲ್ಲ ಅದು. ಡಾಕ್ಟರ್, ಅಂದರೆ ತುಂಬ ಜನ ಮನೆಗಳಲ್ಲಿ ಸ್ಟೋರೇಜ್ ಪರ್ಪಸ್ಗೆ ವಾಟರ್ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಅಂದರೆ ಸಂಪ್ಗಳಲ್ಲಾಗಿರ್ಬೋದು. ಅದರಿಂದ ಕೂಡ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ ಡಾಕ್ಟರ್? ಅಂದರೆ ಅದನ್ನು ರೀಸೈಕಲ್ ಮಾಡ್ತಾ ಇರಬೇಕಾ, ಹೇಗೆ ಅದರಿಂದ ಅವಾಯ್ಡ್ ಮಾಡಿ? ನೀವು ಏನಿಲ್ಲ, ಅದು ಕ್ಲೋಸ್ ಮಾಡಿ ನಥಿಂಗ್ ಹ್ಯಾಪನ್. ಸ್ವಲ್ಪ ಪೋರ್ಟಬಲ್ ವಾಟರ್, ಡ್ರಿಂಕಿಂಗ್ ವಾಟರ್ ಏನಾಗಲ್ಲ, ಪೋರ್ಟಬಲ್ ಕ್ಲೋಸ್ ಮಾಡಿ ಏನಾಗಲ್ಲ. ಬಟ್ ಇಫ್ ಯು ಯೂಸಿಂಗ್ ದಟ್, ಸಪೋಸ್ ಹೊರಗಿನ ಪಾಟ್ಸಲ್ಲಿ ಇರುತ್ತೆ ಅಂದರೆ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ಡಿಸ್ಕಾರ್ಡ್ ಇಟ್. ಎವ್ರಿ ಡೇ ಡಿಸ್ಕಾರ್ಡ್ ಮಾಡಿದ್ರೆ ವೇರ್ ಇಸ್ ದ ಚಾನ್ಸ್ ಆಫ್ ಗ್ರೋಯಿಂಗ್. ಅದು ಬೇಕು, 2 weeks ಬೇಕೇ ಬೇಕು ಗ್ರೋತ್ ಆಗೋಕ್ಕೆ. ನೀವು ಬಿಫೋರ್ ದಟ್ ಯು ಬ್ರೇಕಿಂಗ್ ದ ಚೈನ್. ನೀವು 2 days ಇತ್ತು ನೋಡಿರಾ, ಬಿಸಾಕಿರಾ, ದೆನ್ ಇಟ್ ಕ್ಯಾನ್ ಗ್ರೋ, ದ ಲಾರ್ವಾ ಇಸ್ ಗೋನ್ ಔಟ್. ಸೊ ದಟ್ಸ್ ಹೌ ಯು ಕ್ಯಾನ್ ಪ್ರಿವೆಂಟ್. ಸೊ ಪೋರ್ಟಬಲ್ ವಾಟರ್ ಕವರ್ ಇಟ್, ನಥಿಂಗ್ ವಿಲ್ ಹ್ಯಾಪನ್. ಸೊ ಓಪನ್ ಏನಿರ್ತಾವಲ್ಲ ಡಿಸ್ಕಾರ್ಡ್ ಮಾಡ್ತಾಯಿರಿ, ಫ್ಯುಮಿಗೇಷನ್ ಮಾಡ್ತಾಯಿರಿ, ದೆನ್ ನೀವು ಚಾನ್ಸಸ್ ಆರ್ ರಿಡ್ಯೂಸ್. ಐ ಕಾನ್ ಸೇ 100% ಇಲ್ಲ, ಚಾನ್ಸ್ ಆರ್ ರಿಡ್ಯೂಸ್ಡ್. ಕರೆಕ್ಟ್. ನೀವು ಹೇಳ್ತಾ ಇದ್ರಿ ಅಂದರೆ ಇನ್ನು ತುಂಬ ಜನ ಮಾಸ್ಕಿಟೋ ರಿಪೆಲೆಂಟ್ಸ್ ಯೂಸ್ ಮಾಡ್ತಾ ಇರ್ತಾರೆ, ನೆಟ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಅದು ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಡಾಕ್ಟರ್? ಆ್ಯಂಡ್ ದೋಸ್ ಆರ್ ದ ಪ್ರಿಮಿಟಿವ್ ಮೆಷರ್ಸ್ ಅಂತ. ಎಸ್ ದೇಸ್ ಆರ್ ವೆರಿ ಗುಡ್ ಪ್ರಿಮಿಟಿವ್ ಮೆಷರ್ಸ್. ಮಸ್ಕಿಟೋ ನೆಟ್ಸ್ ಆರ್ ಬೇಸಿಕಲಿ ವೆರಿ ಪ್ರಿಮಿಟಿವ್ ಮೆಷರ್ಸ್. ಡೋರ್ ಮೆಶ್ ಆಲ್ಸೋ ವೆರಿ ಪ್ರಿಮಿಟಿವ್ ಮೆಷರ್ಸ್. ಆ್ಯಂಡ್ ಸಮ್ ರಿಪೆಲೆಂಟ್ ಆಯಿಲ್ಸ್ ಇರ್ತಾವೆ,
ವೆರಿ ಗುಡ್ ಮೆಷರ್ಸ್. ಆ್ಯಂಡ್ ಇವೆಲ್ಲ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ದ ಬೈಟ್ ಆಫ್ ಚಾನ್ಸಸ್ ಆರ್ ವೆರಿ ಲೆಸ್. ಇವೆಲ್ಲ ಯೂಸ್ ಮಾಡಿ ಆ್ಯಸ್ ಅ ಕಮ್ಯುನಿಟಿ ಯೂಸ್ ಮಾಡಬೇಕು ಆ್ಯಂಡ್ ಟ್ರೈ ಟು ಅವಾಯ್ಡ್ ಎಕ್ಸ್ಪೋಜರ್, ಎಸ್ಪೆಷಲಿ ಎಲ್ಡರ್ಲಿ ಆ್ಯಂಡ್ ಚಿಲ್ಡ್ರನ್ಸ್. ಯಾಕಂದರೆ ದೇ ಗೋ ಔಟ್ ಎಸ್ಪೆಷಲಿ ಈವ್ನಿಂಗ್ ಟೈಮ್ ದೇ ಫಾರ್ ಎ ಪ್ಲೇ. ಅವಾಗ ಚಾನ್ಸಸ್ ಭಾಳ ಇರ್ತವೆ. ವೆನ್ ದೇ ಪ್ಲೇ ಇನ್ ಎ ಪಾರ್ಕ್, ಸೊ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ. ಎಲ್ಡರ್ಲಿ ಬಿಕಾಸ್ ದೇ ವಾಕ್ ಅರೌಂಡ್ ಡ್ಯೂರಿಂಗ್ ಈವ್ನಿಂಗ್ ಟೈಮ್ಸ್, ಆವಾಗ ಸ್ವಲ್ಪ ಚಾನ್ಸಸ್. ದಟ್ ಟೈಮ್ ಯು ಟ್ರೈ ಟು ಪ್ರಿವೆಂಟ್ ಮಾಡಿದ್ರೆ ಅವಾಗ ಬೇಸಿಕಲಿ ಚಾನ್ಸಸ್ ಕಮ್ಮಿ ಆಗಿಬಿಡ್ತವೆ. ಓಕೆ ಡಾಕ್ಟರ್, ಅಂದರೆ ಇದು ಪ್ರತಿ ವರ್ಷ ಇದು ಗೊತ್ತಿರುವಂಥ ವಿಚಾರ. ಈಗ ಮಾನ್ಸೂನ್ ಈ ರೀತಿ ರೋಗಗಳು ಬರುತ್ತೆ ಅಂತ ನೀವು ಕೂಡ ಹೇಳ್ತಾ ಇದ್ರಿ, ಕಮ್ಯುನಿಟಿ ಲೆವೆಲಲ್ಲಿ ಇದಕ್ಕೆ ತಯಾರಿಗಳಾಗಬೇಕು ಅನ್ನುವಂಥದ್ದು. ಸೊ ಈ ರೀತಿ ಮಾಸ್ಕಿಟೋ ಬೋನ್ ಡಿಸೀಸಸ್ ಏನಿರುತ್ತೆ ಅದಕ್ಕೆ ವ್ಯಾಕ್ಸಿನೇಷನ್ ಅಥವಾ ಆ ರೀತಿ ಏನಾದರೂ ಸೌಲಭ್ಯಗಳು ಇಲ್ವಾ ಡಾಕ್ಟರ್? ಮೇ ಬಿ ಮಾನ್ಸೂನ್ ಟೈಮಲ್ಲಿ ಯೂಸ್ ಮಾಡುವಂಥದ್ದು. ನಾನು ಫಸ್ಟ್ ಹೇಳಿದೆ ನಿಮಗೆ, ದಿಸ್ ಬಿಹೇವಿಯರ್ ವಿಲ್ ಚೇಂಜಸ್ ಅ ಲಾಟ್. ಅಂದರೆ ದಿ ಆ್ಯಂಟಿಜೆನ್ಸಿಟಿ ಚೇಂಜ್ ಆಗ್ತಾನೇ ಇರ್ತಾರೆ. ಸೊ ನಮಗೆ ಇವಾಗ ಏನು ಸಿಗ್ತಾ ಇಲ್ಲ, ಇವತ್ತೇನು ಸಿಕ್ಕಿದೆ ಅದನ್ನು ಮ್ಯಾನುಫ್ಯಾಕ್ಚರ್ ಬರೋಷ್ಟು ನೆಕ್ಸ್ಟ್ ಇಯರ್ ಬರ್ತದೆ. ದಟ್ ವೋಂಟ್ ಹ್ಯಾಕ್ಟ್. ಆ್ಯಂಡ್ ಏನಾಗ್ತಾರೆ, ಮಸ್ಕಿಟೋಸ್ ಸಮ್ ವ್ಯಾಕ್ಸಿನ್ಸ್ ಆರ್ ಟ್ರೈಡ್ ಇನ್ ಸಮ್ ಆಫ್ರಿಕಲ್ಲಿ ಟ್ರೈ ಮಾಡಿದ್ದಾರೆ. 2 ವ್ಯಾಕ್ಸಿನ್ಸ್ ಅಂತ RS-17 ಸಮ್ ಮ್ಯಾಟನ್ ಏನೋ ಟ್ರೈ ಮಾಡಿದ್ದಾರೆ. ಸೊ ಟ್ರಯಲ್ ಸೀಸನಲ್ಲಿ ಸಮ್ ಎಫೆಕ್ಟಿವ್ ಅಂತ ಹೇಳ್ತಾರೆ. ಹೌ ಮಚ್ ಇಸ್ ಪ್ರೂವನ್ ವಿ ಡೋಂಟ್ ನೋ, ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಪ್ರೊಟೆಕ್ಟಿವ್ ಇಲ್ಲ. ಆ್ಯಂಡ್ ಡೆಂಗು ವಿ ಆರ್ ಸ್ಟ್ರಗಲಿಂಗ್ ಅ ಲಾಟ್. ಡೆಂಗು ಅಲ್ಲಿ ಎಷ್ಟು ಚೇಂಜ್ ಆಗ್ತಾ ಇರ್ತಾರೆ ಅಂದರೆ ದಟ್ ಫೇಸ್ ವಿ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ದ ಡಿಫ್ರೆಂಟ್ ಸಿರೋಟೈಪ್ಸ್ ಇನ್ ಅ ಸಿಂಗಲ್ ವೈಲ್. ಆ್ಯಂಡ್ ಎವ್ರಿ ಟೈಮ್ ಚೇಂಜ್ ಆಗ್ತಾ ಇರ್ತಾರೆ. ನಾವು ಡೆಂಗು ಇನ್ನೊಂದು ಡೇಂಜರ್ ಏನಂದರೆ, ನೀವು ಫಸ್ಟ್ ವ್ಯಾಕ್ಸಿನ್ ಕೊಡ್ತೀರಾ, ದಟ್ ಈಸ್ ವ್ಯಾಕ್ಸಿನ್ ಸಪೋಸ್ ಏನಕ್ಕೆ ಕೊಟ್ಬಿಟ್ರೆ ದಟ್ ಈಸ್ ಕನ್ಸಿಡರ್ಸ್ ಪ್ರೈಮರಿ ಇನ್ಫೆಕ್ಷನ್. ಸೊ ನಿಮ್ಗೆ ಏನಾಗ್ತಾರೆ, ಫಸ್ಟ್ ಟೈಮ್ ಡೆಂಗು ಇನ್ಫೆಕ್ಷನ್ ವಿಲ್ ಬಿ ವೆರಿ ಮೈಲ್ಡ್. ಸೊ ಸಪೋಸ್ ನೀವು ವ್ಯಾಕ್ಸಿನ್ ಕೊಟ್ಬಿಟ್ಟಿರಾ, ಆ ಪ್ರೈಮರಿ ಇನ್ಫೆಕ್ಷನ್ ಆಗಿಬಿಡ್ತು, ನೆಕ್ಸ್ಟ್ ಬೈಟ್ ಆಯಿತು ಸೆಕೆಂಡ್ ಇನ್ಫೆಕ್ಷನ್ಸ್ ಆರ್ ವೆರಿ ಸಿವಿಯರ್. So dengue vaccines we are not produced. Even chikungunya also we are not able to produce. Vaccines are not ಅಷ್ಟನ್ನ ಟೆಕ್ನಾಲಜಿ ಬಂದಿಲ್ಲ. ಮೋಸ್ಟ್ಲಿ ಮುಂದೆ ಬರ್ಬೋದು. ಬಟ್ ಓನ್ಲಿ ಪ್ರಿವೆಂಟಿವ್ ಮೆಷರ್ ಇಸ್ ದ ಬೆಸ್ಟ್ ಥಿಂಗ್. ಕರೆಕ್ಟ್. ಮೇ ಬಿ ಅದಕ್ಕೆ ಅನಿಸುತ್ತೆ ಯಾರು ಕೂಡ ಕಂಪ್ಲೀಟ್ ಆಗಿ ಇದಕ್ಕೆ ಇಮ್ಯೂನ್ ಆಗಿದ್ದೀವಿ ಅನ್ನುವಂಥದ್ದಿಲ್ಲ, ಅದು ಚೇಂಜ್ ಆಗ್ತಾ ಇರೋದ್ರಿಂದ. ಹೌದು, ಕರೆಕ್ಟ್. ಇಮ್ಯೂನ್ ಆಗ್ತಾ ಇಲ್ಲ. ಲೈಕ್ ನಿಮಗೆ ಎವ್ರಿ ಇಯರ್ ಕೋಲ್ಡ್ ಬರ್ತಾ ಇರ್ತಾರೆ, ವಿ ಕಾಂಟ್ ಚೇಂಜ್. ಎವ್ರಿ ಇಯರ್ ವ್ಯಾಕ್ಸಿನ್ ತಯಾರು ಮಾಡ್ತಾರೆ, ಬಟ್ ಸ್ಟಿಲ್ ಕೋಲ್ಡ್ ಬರ್ತಾ ಇರ್ತಾರೆ. ದ ಸೇಮ್ ವೇ ಡೆಂಗು ಆಲ್ಸೋ ಎವ್ರಿ ಇಯರ್ ವೈರಸ್ ಚೇಂಜ್ ಆಗ್ತಾನೆ ಇರ್ತವೆ. ಸೊ ಎವ್ರಿ ಇಯರ್ ಲೈಕ್ ಹೊಸ ಥರ ಪ್ರೆಸೆಂಟೇಷನ್ ಇರ್ತಾರೆ, ಸಿಮ್ಟಮ್ಸ್ ಬರ್ತಾನೆ ಇರ್ತಾರೆ. ಸೊ ನಾವು ಅಷ್ಟು ಟೆಕ್ನಾಲಜಿ ಡೆವಲಪ್ ಆಗಿಲ್ಲ, ಮುಂದೆ ಆಗ್ಬೋದೇನೋ. ಟಿಲ್ ವಿ ಡೆವಲಪ್ ವಿ ಹ್ಯಾವ್ ಟು ಮೇಂಟೈನ್ ಎ ಪ್ರಿವೆಂಟಿವ್ ಮೆಷರ್ಸ್. ಆಸ್ ಮಚ್ ಎಸ್ ಪ್ರಿವೆಂಟಿವ್ ಸಿಂಗಲ್ ಹೌಸ್ ಹೋಲ್ಡ್ ಇಸ್ ಆಫ್ ನೋ ಯೂಸ್. ಓಲ್ ಆಸ್ ಎ ಕಮ್ಯುನಿಟಿ ವಿ ಕ್ಯಾನ್ ಬ್ರೇಕ್ ದ ಚೈನ್. ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಾನ್ಸೂನಲ್ಲಿ ಈ ರೀತಿ ರೋಗಗಳು ಬಂದಿರೋದಾಗಿರ್ಬೋದು, ಅಥವಾ ಯಾರೇ ಕೂಡ ಯಾವ ರೀತಿಯಾಗಿ ಇದನ್ನು ಪ್ರಿವೆನ್ಷನ್ ಅಂತ ನೀವು ಹೇಳಿದ್ರಿ, ಅಥವಾ ಈ ರೋಗಗಳು ಇದ್ದವರು ಕೂಡ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರಬೇಕು? ಬಿಸಿ ನೀರು ಕುಡಿತಾ ಇರಬೇಕಾ? ಏನು ಮಾಡಿದ್ರೆ ಇದನ್ನು ಕಂಟ್ರೋಲ್ ಮಾಡಬಹುದು ಅಂತ? ಎಸ್, ನೀವು ಫಸ್ಟ್ ಏನು ಮಾಡ್ಬೇಕಂದ್ರೆ, ನಿಮಗೆ ಸಪೋಸ್ ನಿಮ್ಗೆ ಫೀವರ್ ಏನೋ ಬಂತಂದರೆ ಫಸ್ಟ್ 1-2 ಡೇಸ್ ನೋಡಿ ಫೀವರ್ ಎಷ್ಟಿದೆ. ಹೈ ಗ್ರೇಡ್ ಫೀವರ್ ಇತ್ತಂದರೆ ನಿಮ್ಗೆ ಆ ಸೀಸನ್ ಗೊತ್ತಾಗ್ತಾರೆ. ನಮ್ಮಂಥ ಜೂನ್, ಜುಲೈ, ಆಗಸ್ಟ್ ಅಕ್ಕಪಕ್ಕ ಡೆಂಗು ಸೀಸನ್ ಜಾಸ್ತಿ ಇದ್ದರೆ ಆಬ್ವಿಯಸ್ಲಿ ಡೆಂಗುನೇ ಚಾನ್ಸ್ ಇರ್ತವೆ. ಸೊ ಆಫ್ಟರ್ 1 ಡೇ ನಿಮ್ಗೆ ಗೊತ್ತಾಗ್ತಾರೆ, ಇಮಿಡಿಯೇಟ್ಲಿ ಗೋ ಅಂಡ್ ಚೆಕ್ ವೆರ್ ಇಸ್ ಎ ಡೆಂಗು. ಆಫ್ಟರ್ 24 hours ನಿಮ್ಗೆ ಗೊತ್ತಾಗ್ತಾರೆ. ಡೆಂಗು ಚೆಕ್ ಮಾಡಿ. ಸಪೋಸ್ ಸಿಮ್ಟಮ್ಸ್ ಡೆಂಗು ಪಾಸಿಟಿವ್ ಬಂತು, ಅಲ್ಲೇ ಮಲೇರಿಯಾ ಚೆಕ್ ಮಾಡಿ, ಮಲೇರಿಯಾ ಪಾಸಿಟಿವ್ ಬಂದರೆ ಅಂದರೆ ಕನ್ಸಲ್ಟ್ ಎ ಡಾಕ್ಟರ್. ದ ಮೇನ್ ಥಿಂಗ್ ಇಸ್ ಹೈಡ್ರೇಷನ್ ಮೇಂಟೈನ್ ಮಾಡಿ, ರೆಸ್ಟ್ ತೊಗೊರಿ, ಆ್ಯಂಡ್ ಪ್ಯಾರಾಸಿಟಮಾಲ್ ಆ್ಯಸ್ ಅಡ್ವೈಸ್ ಬೈ ಡಾಕ್ಟರ್ ತೊಗೊರಿ, ಆ್ಯಂಡ್ ಗುಡ್ ಫುಡ್. ಇಟ್ ಡಸಂಟ್ ಮೀನ್ ದಟ್ ಸ್ವಲ್ಪ ಮಿಸ್ಕಾನ್ಸೆಪ್ಷನ್ಸ್ ಇದೆ. ಸಪೋಸ್ ನಾವು ವಿಟಮಿನ್ ಸಿ ತೊಗೊಂಡ್ರೆ ನಮ್ಗೆ ಇಮ್ಯುನಿಟಿ ಬಂದುಬಿಡ್ತಾರೆ, ಅಂದರೆ ಜಿಂಜರ್ ತೊಗೊಂಡ್ಬಿಟ್ರೆ ವಿಟಮಿನ್ ಬಂದುಬಿಡ್ತಾರೆ, ಸಮ್ ಫುಡ್ ತೊಗೊಂಡ್ಬಿಟ್ರೆ ನಮ್ಗೆ ಇಮ್ಯುನಿಟಿ ಬಂದುಬಿಡ್ತಾರೆ. ಇಲ್ಲ, ದೀಸ್ ಆರ್ ಜಸ್ಟ್ ಇಮ್ಯೂನ್ ಹೆಲ್ಪ್ ಆಗ್ಬೋದು. ದಟ್ ಡಸಂಟ್ ಮೀನ್ ದಟ್ ಇಲ್ ಟೋಟಲಿ ಪ್ರೊಟೆಕ್ಟ್ ಯು ಫ್ರಮ್ ಯುವರ್ ಡಿಸೀಸ್. ದಟ್ ಈಸ್ ಪ್ರೊಟೆಕ್ಷನ್ಸ್ ಕಮ್ಸ್ ಓನ್ಲಿ ಫ್ರಮ್ ಯುವರ್ ಬಾಡಿ. ಸೊ ಮೇನ್ ಥಿಂಗ್ ಈಸ್ ನಿಮ್ಮ ಸಿಮ್ಟಮ್ಸ್ ಸಿವಿಯರ್ ಸಿಮ್ಟಮ್ಸ್ ಇರ್ತವೆ, ಸ್ವಲ್ಪ ವಾರ್ನಿಂಗ್ ಸಿಮ್ಟಮ್ಸ್ ಇರ್ತವೆ. ಲೈಕ್ ಪರ್ಸಿಸ್ಟೆಂಟ್ ಹೆಡ್ಏಕ್, ರಿಟ್ರಾಕ್ಟಬಲ್ ಫೀವರ್, ಹೈ ಗ್ರೇಡ್ ಫೀವರ್ ಇರ್ತಾರೆ, ಕಂಟಿನ್ಯೂಸ್ ನಾಸಿಯಾ, ವಾಮಿಟಿಂಗ್, ಅಲರ್ಟ್ನೆಸ್ ಸ್ವಲ್ಪ ಕಮ್ಮಿ ಆಗೋದು, ಡ್ರೌಸಿನೆಸ್ ಬರೋದು, ರೆಸ್ಪಿರೇಟರಿ ರೇಟ್ ಜಾಸ್ತಿ ಆಗೋದು, ಬ್ಲೀಡಿಂಗ್. ಅವಾಗ ಇಮಿಡಿಯೇಟ್ಲಿ ದಿಸ್ ಆರ್ ದ ವಾರ್ನಿಂಗ್ ಸೈನ್ಸ್. ದೆನ್ ಕನ್ಸಲ್ಟ್ ಎ ಡಾಕ್ಟರ್, ಗೋ ಇಮಿಡಿಯೇಟ್ಲಿ ಎ ಡಾಕ್ಟರ್, ದೆನ್ ವಿಲ್ ಹೆಲ್ಪ್ ಯು. ದ ಮೇನ್ ಥಿಂಗ್ ವಿಚ್ ಐ ಅಡ್ವೈಸ್ ಯು ಆಸ್ ಅ ಓಮ್ ಪ್ರಿಕಾಷನರಿ ಮೆಷರ್ ಫಾರ್ ಫಸ್ಟ್ 1 or 2 days ಇಸ್ ಹೈಡ್ರೇಷನ್ ಆ್ಯಂಡ್ ರೆಸ್ಟ್. ನಿಮ್ಗೆ ಆ ಸೀಸನ್ ಗೊತ್ತಾದರೆ ಇಮಿಡಿಯೇಟ್ಲಿ ಗೋ ಟು ಎ ಡಾಕ್ಟರ್ ಆ್ಯಂಡ್ ಗೆಟ್ ಇಟ್ ಟೆಸ್ಟೆಡ್ ಫಸ್ಟ್. Because nowadays kids are available everywhere now, and it's very cheap. Not like 10 years back, it was very costly. So ಟೆಸ್ಟ್ ಮಾಡಿಸಿ, ಹೈಡ್ರೇಷನ್ ಮೇಂಟೈನ್ ಮಾಡಿ, ಪ್ಯಾರಾಸಿಟಮಾಲ್ ತೋರಿ, ದಟ್ಸ್ ಮೋರ್ ದೆನ್ ಎನಫ್. ಕೊನೆಯದಾಗಿ ಡಾಕ್ಟರ್, ಅಂದರೆ ಈ ರೀತಿ ರೋಗಗಳು ಬಂದಾಗ ಮಾಡ್ಕೊಳ್ಬೋದಾದಂಥ ಮನೆ ಮದ್ದುಗಳೇನು? ಮತ್ತು ತುಂಬ ಜನ ಟ್ಯಾಬ್ಲೆಟ್ಸಲ್ಲೇ ಇರ್ತಾರೆ. ಸೊ ಅದನ್ನು ಎಷ್ಟು ದಿನ ಕಂಟಿನ್ಯೂ ಮಾಡಬೇಕಾಗುತ್ತೆ? ಸೊ ಕಂಪ್ಲೀಟ್ ಆಗಿ ಇದರಿಂದ ರಿಕವರ್ ಆಗೋದಕ್ಕೆ ಏನು ಅಡ್ವೈಸ್ ಮಾಡ್ತೀರಿ ನೀವು? ಸಪೋಸ್ ಇಫ್ ಡೆಂಗು ಫೀವರ್, ವೈರಲ್ ಫೀವರ್ ಇದ್ದರೆ ಜಸ್ಟ್ ಹೈಡ್ರೇಷನ್, ರೆಸ್ಟ್ ಆ್ಯಂಡ್ ಪ್ಯಾರಾಸಿಟಮಾಲ್ ಆ್ಯಸ್ ಅ ವೆನ್ ರಿಕ್ವೈರ್ಡ್. ಪ್ಯಾರಾಸಿಟಮಾಲ್ ಫುಡ್ ಅಂತ ತೊಗೊಂಬಾರ್ದು. ಓನ್ಲಿ ಇಫ್ ದ ಫೀವರ್ ಅನ್ಬೇರಬಲ್ ಫೀವರ್ ಇತ್ತು, ವೆರಿ ಹೈ ಗ್ರೇಡ್ ಫೀವರ್ ಇತ್ತು, ತೊಗೊಬೇಕು ಆ್ಯಸ್ ಅಡ್ವೈಸ್ ಬೈ ಡಾಕ್ಟರ್. ಡೋಂಟ್ ಟೇಕ್ ಫೀವರ್ ಫಾರ್ ಸ್ಮಾಲ್ ಗ್ರೇಡ್ ಆಫ್ ಫೀವರ್. ಸಮ್ ಫೀವರ್ ಈಸ್ ಆಲ್ಸೋ ರಿಕ್ವೈರ್ಡ್ ಟು ಕಿಲ್ ದ ವೈರಸ್. ದಟ್ಸ್ ವೈ ದ ಫೀವರ್ ಇಸ್ ದೇರ್ ಇನ್ ಅವರ್ ಬಾಡಿ.
ಸ್ವಲ್ಪ ಟೆಂಪ್ರೇಚರ್ ರೇಸ್ ಆದರೆ ಆಬ್ವಿಯಸ್ಲಿ ವೈರಸ್ ಸಾಯಿಸೋಕ್ಕೆ ಮಾಡಿದ್ದು ದೇವರು ಫೀವರ್ ಮಾಡಿದ್ದು. ಸೊ ಇಟ್ಸ್ ನಾಟ್ ಸಪ್ರೆಸ್ ದಟ್ ಒನ್ ಆಲ್ಸೋ. ವೆರಿ ಹೈ ಗ್ರೇಡ್ ಫೀವರ್ ಇತ್ತು ಅಂದರೆ ದೆನ್ ಯು ಶುಡ್ ಯೂಸ್ ಎ ಪ್ಯಾರಾಸಿಟಮಾಲ್. ಆ್ಯಂಡ್ ಹೈಡ್ರೇಷನ್ ತೊಗೊಬೇಕು, ರೆಸ್ಟ್ ತೊಗೊಬೇಕು, ಎಕ್ಸರ್ಷನ್ ಮಾಡೋಕ್ಕೆ ಹೋಗಬೇಡಿ ಅವಾಗೆ. ಆ್ಯಂಡ್ ಅನ್ನೆಸರಿ ಲೈಕ್ ಸಮ್ ಮಿಟ್ಸ್ ಇದ್ದಾವೆ, ಲೈಕ್ ಇಫ್ ಐ ಹೀಟ್ ಸಮ್ ಪಪ್ಪಾಯ ಲೀಫ್ ಅವೆಲ್ಲ ಕುಡಿದ್ರೆ ನಮಗೆ ಇಮ್ಯುನಿಟಿ ಬಂದುಬಿಟ್ಟು ವೈರಸ್ನ ಸಾಯಿಸ್ತಾರೆ. ಟಿಲ್ ನೋ ಸೈಂಟಿಫಿಕಲಿ ಇಟ್ಸ್ ನಾಟ್ ಪ್ರೂವನ್. ಟಿಲ್ ನೋ ಇಟ್ ಇಸ್ ನಾಟ್ ಪ್ರೂವನ್ ದಟ್ ಯು ಹ್ಯಾವಿಂಗ್ ದಟ್ ಒನ್ ವಿಲ್ ಕಿಲ್ ದ ವೈರಸ್. ನೋ, ದ ವೈರಸ್ ಇಸ್ ಆಟೋಮೆಟಿಕ್ಲಿ ಕಿಲ್ಡ್ ಆಫ್ಟರ್ 7 days, 5 to 7. ನಮ್ಗೆ ಇಮ್ಯುನಿಟಿ ಬರಬೇಕಂದ್ರೆ 5 days ಬೇಕಾಗ್ತದೆ. ಆಫ್ಟರ್ 5 days ನಮ್ಮ IgM ಆ್ಯಂಟಿಬಾಡೀಸ್ ಬರ್ತವೆ, ದೆನ್ ಇಟ್ ವಿಲ್ ಕಿಲ್ ದ ವೈರಸ್. ದ ಬೇಸಿಕ್ ಥಿಂಗ್ ಇಸ್ ಹೈಡ್ರೇಷನ್, ರೆಸ್ಟ್ ತೊಗೊಂಡ್ರೆ ಸಾಕು. ಪ್ಯಾರಾಸಿಟಮಾಲ್ ಆ್ಯಸ್ ಅ ವೆನ್ ರಿಕ್ವೈರ್ಡ್. ಡೋಂಟ್ ಯೂಸ್ ಪ್ಯಾರಾಸಿಟಮಾಲ್ ವಿತೌಟ್ ಕನ್ಸಲ್ಟ್ ಅ ಡಾಕ್ಟರ್. ಎಕ್ಸಸೈಸ್ ಯೂಸು ಮಾಡಬಾರ್ದು. ಯೂಸ್ ಮಾಡಿದ್ರೆ ಇಟ್ ಹ್ಯಾವ್ ಅದರ್ ಎಫೆಕ್ಟ್ಸ್ ಆಲ್ಸೋ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಸೊ ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಸಕ್ರಾ ವರ್ಲ್ಡ್ ಆಸ್ಪತ್ರೆ, ಔಟರ್ ರಿಂಗ್ ರೋಡ್, ದೇವರಬೀಸನಹಳ್ಳಿ, ಇಂಟಲ್ ಎದುರುಗಡೆ, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 08049694969. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಈ ಕಾರ್ಯಕ್ರಮದ